ಯವ್ವ ನನಗೆ ಸಾಕಾಗೈತ್ರಿ ಯವ್ವ. ಇಷ್ಟು ಹಗಲ್ರಿ ಯವ್ವ, ಇಷ್ಟ ಅಗಲಿತ್ತ ಯವ್ವ ನಂದು. ಯಾರು ಕದ್ಕೊಂಡು ಹೋಗ್ಯಾರೋ, ಈಗ ನಾ ಏನು ಮಾಡ್ಲ? ಇವತ್ತು ಬಿಡುವುದಿಲ್ಲ. ಮತ್ತೆ ಸತ್ತಪ್ಪ ಊರಾಗ. ಐ ಪಿಂಕಿ, ಯಾಕೆ ಪಿಂಕಿ ಒಬ್ಬ ಕಲಿತ್ಕೊಂಡ್ ಏನಾಗೈತಿ? ಬಾ, ನನ್ನ ಗಂಡ ಅದನಲ್ಲ, ನನ್ನ ಗಂಡನ ಅತ್ತಿ ಸತ್ತಿದ್ನ, ಅದಕ್ಕೆ ನಿಂತ ಹೋಗ್ಬೇಕಾಗತ್ತೈತೆ. ಯಾಕೆ ಪಿಂಕಿ ಅಂತದ್ ಏನಾಗಿತ್ತಂತ ಅವಂಗ? ಸಟ್ನ ಸರ್ವಜ್ಞಾನ ಅವನ ಗುಂಡು ರೋಗ ಕಾಣಿಸ್ತಂತ, ಅದಕ್ಕೆ ಸೆಡದ್ ಹೋಗ್ಯಾನಂತ, ಅದಕ್ಕೆ ಅಳಾಕತ್ತೇವೆ. ನಿಮ್ಗೆ ಬುದ್ಧಿಗೆ ಐತಿಲ್ಲ ಅಂತಾನೆ. ಅಲ್ಲಿದೆ ಪಿಂಕಿ, ನಿಮ್ ಮನೆಗೆ ಯಾರು ದೊಡ್ಡದ ಹೆಣ್ಮಕ್ಳು ಇದ್ದಿದ್ದಿಲ್ಲ ಹೆಂಗ? ಅಲ್ಲ ಯಾಕೇನತ್ ಇದ್ರಲ್ಲ ಏನತಿ ಇದ್ರ ಹುಡುಗನ್ ಜನ್ಮ ತಗೊಂಡಿರಲ್ಲ ಅಂತೇಳಿ. ಅಲ್ಲಿ ಪಿಂಕಿ ನಮ್ಮಂತ ಗಂಡಸರಿಗೆ ಸಟ್ಟ ಸರ್ಬತ್ನ್ಯಾಗ ಗುಟ್ಟಿದ್ರು ಬರೋದು ಕಾಮನ್. ಅಂತ ಹೊತ್ನ್ಯಾಗ ಅವನಂಗಾತ ಕೆಳಗೆ ಹೋಗದೆ ಒಂದ್ ಹುಡುಗಿ ಕೈಯ ಮಣ್ಣಿನ ಛತ್ರನ ಕೊಟ್ಟು 3 ಸಲ ಮುಟ್ಟಿಸಿ ತೆಗೆದ್ರೆ ನಿಧಾಂತ ತಳಗ್ ಇಳಿದ್ರೆ ಇಳಿತಿತ್ತ, ಅವ ಬದುಕ್ತಿದ್ದ. ಈಗ ಅನಾಸ್ತಿ ಒಂದು ಹುಡುಗನ ಜನ್ಮ ತಗೊಂಡ್ರಲ್ಲೇ ನಿಮ್ಮ ಬಾಯಿ ಮುತ್ತಿನಿಂದ ನಾ ಏನ್ ಹೇಳಾಕತ್ತೀನಿ, ಈ ಮಗ ಏನ್ ಹೇಳಾಕತ್ತೀನಿ, ನಂದು ಇಷ್ಟು ಆಗಲಿತ್ತ ಯವ್ವ, ಯಾರು ಕದ್ಕೊಂಡೋಗಿರೋ ಯವ್ವ, ನಾ ಏನು ಮಾಡ್ಲಿ ಅಂತೀನಿ. ಏನೇ ಇಷ್ಟಿದ್ದನ್ನ ಇಂತ ಹಾಡಾಗಲೇ ಕೈ ಕತ್ಕೊಂಡು ಹೋಗ್ಯಾರ? ನಿಮ್ಮವ್ರು ನೀವೇನು ಮನುಷ್ಯರ ಮಕ್ಕಳಿದ್ರೆ ಜೋರ್ ಮಕ್ಕಳಿದ್ರೆ ಅಂತಾನೆ. ಅಲ್ಲಿ ನಾ ಈ ಪಿಂಕಿನ ಮದುವೆ ಆಗಿ ಹಂಗಾಮ್ಯಾಗ ಒಂದು 10 ಮಕ್ಕಳು ಹಡಿದ್ರು ಚಂದಾಗ ಬಾಳೆ ಮಾಡ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ದೆ. ಆದ್ರೆ ನೀವ್ ಇದನ್ನೇ ಕೈ ಹಾಕಿಟ್ಕೊಂಡು ಹೋಗಿರ ಅಂದ್ರೆ ಆಕಿನ ಮದುವೆ ಆಗದ್ರೆ ಹೆಂಗ? ಆಕಿ ಗುಟ್ಟ ಒಂದು 10 ಮಕ್ಕಳು ಹಡಿದ್ರೆ ಹೆಂಗಪ್ಪ? ಕದ್ರಿ ಮುಡಿಗೆ ಅಡ್ಬಪ್ಪ. ಮದುವೆ ಆಗ್ಲಾದ ಬಸರ ಇವ ಮಗ ಅಲ್ಲಿವ ದೇವ್ರ ಮಗ ಇವ. ಸಾಕ್ ಬಾಯ್ ಮುತ್ತ, ನಾ ಏನ್ ಹೇಳಾಕತ್ತೀನಿ, ನೀ ಯಾಕೆ ಹಿಂಗ್ ಕೇಳಾಕತ್ತಿ? ನನಗ್ ಗೊತ್ತೈತಿ, ಮಗ ನೀವು ಗೊತ್ತೈತಿ. ನಾ ಹೇಳಾಕತ್ತಿದ್ದು ಮೊಬೈಲ್ ಫೋನು ಯಾವನವನ ಕಿಂದ ಮರ ಕೈಯಾಗಿ ಎಳ್ಕೊಂಡು ಹೋಗ್ಬಿಟ್ಟ ಅಂದ್ಯ. ಮೊಬೈಲ್ ಫೋನ್ ಕತ್ಕೊಂಡು ಹೋದ್ನ ಏನ ಮೋಸ ಅಲ್ಲಿ ಎಲ್ಲಿ ಇಟ್ಕೊಂಡಿದ್ದಂತ ಸ್ವಲ್ಪ ಹೇಳ. ಮಮ್ಮ ಜಾತ್ರೆ ಮಾಡಾಕತ್ತಿದ್ನ, ಜಾತ್ರೆ ಮಾಡುವಾಗ ಒಂದು ಫೋನ್ ಬಂತು. ಫೋನ್ ಮಾತಾಡಿ ಕಟ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೆ. ಯಾನ ಬೇವರ್ಸಿ ಹಿಂದ ಮರ ಬಂದು ಕೈ ಹಾಕಿ ಕದ್ಕೊಂಡ ಬೇಡಾನ. ತೋರ್ಸಾಕ್ ಬರ್ತೀವಿ ಈಗಿದೆ ಫೋನ್ ಅಂತ ಹೆಂಗ್ ಗೊತ್ತಾಗ್ಬೇಕು ನನಗ? ಹೊಡೆದೇ ಹೊಡಿದ್ದೆ, ಅದು ನಮ್ಮ ಹುಡುಗಿ ಫೋನ್ ಹೊಡಿಬೇಕ ಮಗ ನಾನ. ಏನಂದಿ? ನನ್ನ ಫೋನ್ ನೋಡ ಮಾಡ್ದವ ನೀನಂದ ಮಗ ಹೇಳ್ತೀನಿ. ಒಬ್ಬ ಜಾತ್ರೆಗ ಓಡಾಕಿದ್ದ ಹಿರಿನಿಬ್ಬರು ಮೊಬೈಲ್ ಕಳ್ಳ ಹಿಡ್ಕರಿ ಅಂತ ಓಡಾಕ್ತಿದ್ರ. ಅವಾಗ ನಾ ಬಿಟ್ಟೆ ಮಗ ಓಡೋಗಿ ಆ ಮಗನ್ ಹಿಡಿದ ಅಡ್ಡಿಗಳು ಬಾಯಾಗ ತುತ್ತು ಮನಕ ತುರುಕಿ ಹೋಗ ಕಸ್ಕೊಂಬಂದಾನೆ. ಪಾಪ ಜಾತ್ರೆಗೆ ಅದ್ದಾಗ ಹೆಂಗ್ ಗೊತ್ತಾಗ್ಬಿಟ್ಟ ನಿಂದ ಫೋನ್ ಅಂತ. ಏನ್ ಮಾಡದೇವ? ಕೈ ಬಂತು ಬಾಯಿ ಬಿಡದಾಗಿದ್ದಾನ ಬಾಳೆವ. ಅಂದ್ರ ಈ ಫೋನ್ ನಿಂದ ಹೌದಲ್ಲ ನೋಡು ಅಂದೆ. ಒಳಗಿಟ್ಕಾಯವ್ವ ಏನ್ ಮಾಡೋದು? ಒಳಗೆ ಹಾದಿಗೆ ಹಾಕೊಂಡೈತಾನ ಬಾಳೆವ. ಫೋನ್ ಬಿಡು ಮಾರಯ್ಯ, ಫೋನ್ ಕದ್ಕೊಂಡು ಹೋಗಿದ್ದಲ್ಲ ಅವ್ನ್ ಬಾಳೆ ಹಾಳಾಗಬೇಕು, ನಿನ್ನ ಬಾಳೆ ಯಾಕೆ ಹಾಳಾಗಬೇಕು ಅಂತೀನಿ ನಾನು. ಸುತ್ತ ಮಾಡಿ ತಗೊಂಬಂದಿ. ಚಾರ್ಜ್ ಇದ್ದಿದ್ದಲ್ಲ, ಬ್ಯಾಟ್ರಿ ಲೋ ಆಗಿತ್ತು. ಚಾರ್ಜಿಂಗ್ ಬಟನ್ ಎಲ್ಲೈತಿ? ಹೋಗ್ಲಿ ಬಿಡು. ಹೇಳ್ರಿ ಅನ್ನಾರ ಆ ಪಿಂಡ್ರಿ ಮಗಳು ಅನ್ನಾರಿ ಇಲ್ಲೇನ್ ಇಟ್ಟಿಲ್ಲ. ಹೋಗ್ಲಿ ಬಿಡು ಮಾವ, ನನ್ನ ಫೋನ್ ನನ್ನ ಕೈ ಸಿಕ್ತಲ್ಲ ಅಷ್ಟ ಸಾಕು. ಮಂಜಿ ಮಾವ ಮತ್ತೆ ನಮ್ದು ಸರ 2 ತೊಲಿ ಬಂಗಾರ ಸರ ತಂದು ಕೊಡ್ತೀನಿ. ನೀ ಯಾವಾಗ ಮಂಜು ಮಾವ ಅಂದ ಯಾವಾಗ ಗೊತ್ತಿತ್ತ? ನೀ ಪಕ್ಕ ಚೈಸರನ್ನ ಕೇಳ್ತಿದೀ ಅಂದ. ಏನೇನೇನೇನ ಶಿಲ್ಪಿಗೆ ಅದು ಸೇಮ್ ಹಿಂಗಾಗಿದ್ದ. ತೋ ಏನ್ ಮಾಡದವ್ವ? ತಗ ನಿನ್ ಚೈಸರ ಕೆರೆ ನೀರನ್ನು ಕೆರೆಗೆ ಚೆಲ್ಲುವೆನು. ಲೇ ಮಂಜ, ಸೇಮ್ ಇದು ನನ್ ಚೈನ್ ಸರನ ಇದ್ದಂಗ ಐತಿ. ಇದ್ದಂಗಾಯ್ತು ನಿಮ್ಮ ನಿನ್ನ ಚೈಸರ ಹಳೇದ್ ಹೆಂಗಿತ್ ನೋಡು, ಹಂಗ ಕುದ್ದ ನಿಂತ್ಕೊಂಡು ಕಸ ಮಾಡ್ಸ್ಕೊಂಬಂದೇನಿ. ನಿನಗ ವಾಪಸ್ ಕೊಟ್ಟೆನೇವ ನಿನ್ನಂತದ. ಹೌದೇನು ನನ್ನ ಸರಕದ್ದ ಕಳ್ಳ ಕೃಷ್ಣ? ಕಳ್ಳ ಕೃಷ್ಣನ
ಆಹಾ ಗಟ್ಟಿಲ್ಲ ಇರಾದಿ ಮನಸ್ಸನ್ನ ಹಂಗಂದ್ರೆ ಮತ್ತೆ ಕಡೆ ಬಿದ್ದೆ ಬಿದ್ದೆ ಬಾತಿರು ಮನ್ ಲವಲ್ಲಿ ಬಿದ್ದೆ ಲವಲ್ಲಿ ಬಿದ್ದೆ ಗಿದೆ ಗಿದೆ ಬಾಯ್ ಫ್ರೆಂಡ್ ಕಿಸಲೆ ಗೆದ್ದಿ ಮಾಮ ಇಲ್ಲಿ ನಿಂತೆ ಮಾಮ ಬಿದ್ದೆ ಬಿದ್ದೆ ಬಾತಿರು ಲವಲ್ಲಿ ಬಿದ್ದೆ ಲವಲ್ಲಿ ಬಿದ್ದೆ ಲವಲ್ಲಿ ಬಿದ್ದೆ ಮಾಮಾರ ನಿಮ್ದು ತುರುಕೊಂಡು ಆಮೇಲೆ ಕೊಡ್ರಿ ಸೈಡ್ ಇಟ್ಕೊಡ್ರಿ ಮಾಡ್ಬೇಕಾರ ಬಡಿ ಮಾಡ್ತಾರ ಅದಕ್ಕೆ ನೀವು ಆಯ್ತು ಹಾಕ್ಬಿಡ 3 ಬಂದಿಲ್ಲ ಈಗ 3 ಗಂಟೆ ಆದ್ರೂ ಒಂದು ಹೇಳಂಗಿಲ್ಲ ಅವ್ನ್ ಏನಿದ್ರು 4 ಗಂಟೆ ಮೇಲೆ ಹೇಳ್ತೈತಿ ಮಾಮನ ಓ ಇದ ಹುಡ್ರ ಕುಣಿಯಾಗ ಸರಿ ಹಾಕ್ರ ಹಾಕೊಮ್ಮೆ ಅರ್ಧಂಬರ್ಧ ಹಾಕಿ ಮನೆ ಹಾಕ್ತೀವಿ ಪೂರ ಹಾಕತ್ತಾಗ ಮಾಮ ಇಲ್ಲಿ ಯಾಕೆ ಬಸ್ಲೆಪ್ಪ ಸುದ್ದಿ ಕಟ್ಕೊಳ್ಳ Ragada